ನಮಸ್ಕಾರ ಎಲ್ಲರಿಗೂ ಪೊನ್ನಾಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವೇನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕ ಅಂತ ಬೆಲ್ಲ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅನ್ನು ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ಒಂದು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋಣ ಅಂತ. ಸೊ ತುಂಬ ದಿನ ಆಯಿತು ಈ ಪ್ರಾಡಕ್ಟ್ ಬಗ್ಗೆ ಮಾತಾಡಿ. ಆ್ಯಂಡ್ ಇವಲ್ಲಿ ಟು ಬಿ ಫ್ರ್ಯಾಂಕ್, ಈ ಪ್ರಾಡಕ್ಟ್ ಲಾಂಚ್ ಆದಾಗಿಂದ ಕೂಡ ಅಷ್ಟೇ ಕಂಟಿನ್ಯೂಸ್ ಆಗಿ ಏನೋ ನಾವು ಯೂಸ್ ಮಾಡ್ತಿದ್ದೀವಿ. ಬಟ್ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡುವ ಅಂತ ಇದುವರೆಗೂ ಕೂಡ ಒಂದು ಐಡಿಯಾ ಕೂಡ ಬಂದಿರಲಿಲ್ಲ. ಸೊ ಇವಾಗ ಅನಿಸ್ತು, ಸೊ ಯಾಕೆ ಇವಾಗ ಸಂಜೆ ಒಂದು 8:45 ಆಗ್ತಿದೆ, ಈ ಟೈಮಲ್ಲಿ ಇನ್ನೇನು ಇದನ್ನು ತೊಗೊಳ್ಬೇಕಾಗಿರೋಂಥ ಟೈಮ್. ಸೊ ಇಷ್ಟೊತ್ತರ್ಗ ಮಾತಾಡ್ತಿರ್ತಾನೆ. ಇವನ್ ತಮ್ಮನೇಲಿ ಕೂಡ ನೋಡಿರ್ತಾರೆ ಯಾವುದ್ರ ಬಗ್ಗೆ ಅಂದರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನಾವು ಇವತ್ತು ಮಾತಾಡ್ಕೊಟ್ಟಿರೋದು ಬಂದು ಸ್ಲೀಪ್ ಎನ್ಹಾನ್ಸ್ ಬಗ್ಗೆ. ಸೊ ಸ್ಲೀಪ್ ಎನ್ಹಾನ್ಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಕೆಲಸ ಮಾಡುತ್ತೆ ಆ್ಯಂಡ್ ಸ್ಲೀಪ್ ಎನ್ಹಾನ್ಸ್ ಯಾರು ತೊಗೊಳ್ಬೋದು ಅಂತೆಲ್ಲ. ಸೊ ಇವತ್ತು ಕಂಪ್ಲೀಟ್ಲಿ ಬಂದು ಸ್ಲೀಪ್ ಎನ್ಹಾನ್ಸ್ ಯಾರು ತೊಗೊಳ್ಬೋದು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಸೊ ಸ್ಲೀಪ್ ಎನ್ಹಾನ್ಸ್ನ ಮಾತಾಡಬೇಕಾದ್ರೆ ಸ್ಲೀಪ್ ಎನ್ಹಾನ್ಸ್ ಜೊತೆ ಕುಡಿತಾ ಮಾತಾಡೋಣ. ಸೊ ಸ್ಲೀಪ್ ಎನ್ಹಾನ್ಸ್ನ ಯಾವ ಥರ ಮಾಡೋದಪ್ಪ ಅಂತಂದರೆ, ಸೊ ಇದೊಂದು ಗ್ಲಾಸ್, ಸೊ ಒಂದು ಗ್ಲಾಸ್ ತೊಗೊಳ್ಳೋದು. ಸೊ ಆ್ಯಂಡ್ ಇದು ಸ್ಲೀಪ್ ಎನ್ಹಾನ್ಸ್. ಸೊ ಇದು 30 ಸರ್ವಿಂಗ್ಸ್ ಆಗುತ್ತೆ. ಆ್ಯಂಡ್ ಹರ್ಬಲೈಫ್ ಯಾವುದೇ ಪ್ರಾಡಕ್ಟ್ಸ್ ನೀವು ತೊಗೊಂಡ್ರು ಅದರದ್ದೇ ಸ್ಪೂನ್ಸ್ ಎದುರುಗಡೆ ಇರುತ್ತೆ. ಆ್ಯಂಡ್ ಇದು ನೋಡೋದಕ್ಕೆ ಪಿಂಕ್ ಕಲರಲ್ಲಿ ಇರುತ್ತೆ. ಸೊ ನಮಗೆ ಸ್ಪೂನ್ ಹಿಂಗೆ ಕಾಣುತ್ತೆ. ಸೊ ಇದು ಒಂದು ಸ್ಕೂಪ್ ಹಾಕ್ಕೊಂಡ್ರೆ ಸಾಕು. ಸೊ ಆ್ಯಂಡ್ ಒಂದು ಸ್ಕೂಪ್ನ ಹಾಕಿ ಮುಚ್ಚಿತ್ತಡಿ ನೀಟಾಗಿ. ಎಲ್ಲ ಪ್ರಾಡಕ್ಟ್ಸ್ನೂ ಅಷ್ಟು ನೀಟಾಗಿ ಮುಚ್ಚಿತ್ತಡಿ. ಆ್ಯಂಡ್ ಇದರೊಳಗಡೆ ಹಾಟ್ ವಾಟರ್ ಇದೆ. ಸೊ ಹಾಟ್ ವಾಟರ್ ಅದು ತೊಗೊಳ್ಬೋದು, ಕೋಲ್ಡ್ ವಾಟರ್ ಅದು ತೊಗೊಳ್ಬೋದು. ನಿಮ್ಗೆ ಯಾವ ವಾಟರ್ ಕಂಫರ್ಟಬಲೋ ಆ ವಾಟರ್ನ ಹಾಕ್ಕೊಳ್ಳಿ. ಸೊ ನಾನು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನ ತೊಗೊಂಡಿದ್ದೀನಿ. ತುಂಬ ಬಿಸಿ ನನಗೆ ಪ್ರಿಫರ್ ಮಾಡೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಬಿಸಿ ಇರುವಂಥ ನೀರನ್ನ ಯೂಸ್ ಮಾಡಿದ್ದೀನಿ ನಾನು. ಸೊ ಅಷ್ಟು ನೀರನ್ನ, ಸೊ ಸ್ಮೆಲ್ ಬಂದು ಅರೋಮಾ ಬರುತ್ತೆ. ಸೊ ಸ್ಮೆಲ್ ಬಂದು ಇಟ್ಸ್ ರಿಯಲಿ ಅಮೇಝಿಂಗ್, ತುಂಬ ಅಮೇಝಿಂಗ್ ಸ್ಮೆಲ್ ಬರುತ್ತೆ. ಆ್ಯಂಡ್ ಒಂದು ಸಿಪ್ ನಾನು ಟೇಸ್ಟ್ ಮಾಡೋದು. ನಾನು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇದು ಸ್ವಲ್ಪ ಸ್ವೀಟ್ ಇನ್ ನೇಚರ್ ಇರುತ್ತೆ. ಸೊ ಸ್ವೀಟ್ ನನಗಿಷ್ಟ. ಸೊ ಅದಕ್ಕೋಸ್ಕರ ಸ್ವೀಟ್ನ ಕಡಿಮೆ ಹಾಕ್ಕೊಂಡಿದ್ದೀನಿ, ಅಂದರೆ ನೀರನ್ನ ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ದಟ್ ಅದ್ರದ್ದು ಸ್ವೀಟ್ ಎನ್ಹಾನ್ಸ್ ಮಾಡುತ್ತೆ ಅಂತೇಳಿ. ಸೊ ಇವಾಗ ಸ್ಲೀಪ್ ಎನ್ಹಾನ್ಸ್ ಬಗ್ಗೆ ಮಾತಾಡೋಣ. ಸೊ ಸ್ಲೀಪ್ ಎನ್ಹಾನ್ಸ್ ಬಂದು ಒಂದು ಹರ್ಬಲೈಫ್ನ ಒಂದು ಅಮೇಝಿಂಗ್ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ಸ್ ಯಾಕೆ ಬಿಟ್ಟಿದ್ದು, ಲಾಂಚ್ ಮಾಡಿದ ರೀಸನ್ ಯಾಕಪ್ಪ ಅಂದರೆ, ತುಂಬ ಜನಕ್ಕೆ ನಿದ್ದೆ ಅನ್ನೋದು ಪ್ರಾಪರಾಗಿ ಆಗ್ತಿರಲ್ಲ. ನಿದ್ದೆ ಮಾಡಬೇಕಾದ್ರೆ ನಮಗೆ ಡಿಸ್ಟರ್ಬ್ ಸ್ಲೀಪ್ ಆಗುತ್ತೆ, ಏನೋ ಎದೊಳ್ಬೇಕಾಗಿರೋಂಥ ಒಂದು ಸನ್ನಿವೇಶ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ, ನಿದ್ದೆ ಕರೆಕ್ಟಾಗಿ ಆಗದೇ ಇರೋ ಕಾರಣದಿಂದ ಎಲ್ಲರಿಗೂ ನಿದ್ದೆ ಚೆನ್ನಾಗಿ ಆಗಬೇಕು. ಒಂದು ಪ್ರಾಪರಾಗಿ ಒಬ್ಬ ಮನುಷ್ಯನಿಗೆ ಒಂದು ಹೆಲ್ದಿ ಸೌಂಡ್ ಸ್ಲೀಪ್ ಬೇಕು. ಒಂದು 6ರಿಂದ 7-8 ಅವರ್ ನಿದ್ದೆ ಬೇಕು. ಆ ನಿದ್ದೆನ ಪ್ರಾಪರಾಗಿ ಆಗಲಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಸ್ಲೀಪ್ ಎನ್ಹಾನ್ಸ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಸ್ಲೀಪ್ ಎನ್ಹಾನ್ಸ್ನ ಯಾವ ರೀತಿ ತೊಗೊಳ್ಳೋದಂದರೆ, ನೀವು ನಿದ್ದೆ ಮಾಡೋದಕ್ಕಿಂತ 1 ಅವರ್ ಬಿಫೋರ್ ಬೆಡ್ ಟೈಮ್. ಸೊ ನಾನು ಯಾವ ರೀತಿ ಮಾಡೋ ಇದನ್ನು ತೊಗೊಂಡ್ರೆ, ಸೊ ದಟ್ ನಿಮಗೆ ಬಾಡಿ ಒಳಗಡೆ ಯಾವ ರೀತಿಯ ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಪ್ರಾಪರಾಗಿ ಹಾರ್ಮೋನ್ಸ್ ಏನು ರಿಲೀಸ್ ಆಗಬೇಕು, ಆ ಹಾರ್ಮೋನ್ಸ್ ಪ್ರಾಪರಾಗಿ ರಿಲೀಸ್ ಆಗೋ ಥರ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಸ್ಲೀಪ್ ಎನ್ಹಾನ್ಸ್ನ ಯಾರ್ಯಾರು ತೊಗೊಳ್ಬೋದು ಅಂದರೆ, ಯಾರ್ಯಾರು 18 ವರ್ಷ ಮೇಲ್ಗಡೆ ಇದ್ದರೂ ನೀವೆಲ್ಲರೂ ತೊಗೊಳ್ಬೋದು. ಯಾರ್ಯಾರು 16 ವರ್ಷ ಮೇಲಿದ್ದರೂ ನೀವೆಲ್ಲರೂ ತೊಗೊಳ್ಬೋದು. ಸೊ ಎಲ್ಲರೂ ತೊಗೊಳ್ಬೋದು. ಆ್ಯಂಡ್ ಮೇಯ್ನ್ಲಿ ನಿಮ್ಗೆ ಯಾರ್ಯಾರಿಗೆ ತುಂಬ ಸ್ಟ್ರೆಸ್ ಇದೆ, ನಿಮ್ಮ ಲೈಫಲ್ಲಿ ಕಂಪ್ಲೀಟ್ಲಿ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಿದ್ದೀರಾ, ನನಗೆ ನಿದ್ದೆನೇ ಬರಲ್ಲ, ರಾತ್ರಿ ಆಗ್ತಿದೆ ಅಂತ ನೀವು ತೊಗೊಳ್ಬೋದು. ಆ್ಯಂಡ್ ನಿಮ್ಮದೇ ಆದಂಥ ಏನೋ ಒಂದು ಕಮಿಟ್ಮೆಂಟ್ಸ್ ಕೆಳಗಡೆ ಸಿಗಾಕ್ಕೊಬಿಟ್ಟಿದ್ದೀರಾ, ಆ ಕಮಿಟ್ಮೆಂಟ್ಸ್ ಎಲ್ಲ ನಿದ್ದೆ ಬರಲ್ಲ. ಸೊ ಏನೇನೋ ನಿಮ್ಮದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ನಿಮ್ಮದೇ ಆದಂಥ ಪರ್ಸ್ನಲ್ ಮ್ಯಾಟರ್ಸ್ ಇರುತ್ತೆ. ಏನಾದರೂ ಪ್ರಾಬ್ಲಮ್ಸ್ ಆಗಲಿ, ಆ ಫೈನಾನ್ಷಿಯಲ್ ಇಶ್ಯೂಸ್ ಯಾವುದಾದ್ರೂ ಮ್ಯಾಟರ್ಸಿಂದ ಹೊರಗಡೆ ಬರ್ತಾ ನಿಮ್ಗೆ ಒಳ್ಳೆ ನಿದ್ದೆ ಬರಬೇಕಾದ್ರೆ ನೀವು ಕೂಡ ಯೂಸ್ ಮಾಡ್ಬೋದು. ಸೊ ಇದೇ ರೀತಿ ಹೇಳ್ತಾ ಹೋಗ್ತಾರೆ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಬಟ್ ಆದರೂ ಕೂಡ ನಿದ್ದೆ ಬರ್ತಿಲ್ಲ ವಯಸ್ಸಾಗ್ತಾ ಅವರು ಕೂಡ ಯೂಸ್ ಮಾಡ್ಬೋದು, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಹರ್ಬಲೈಫ್ದು ಪ್ರಾಡಕ್ಟ್ಸ್ ಎಲ್ಲ ಯಾವ ರೀತಿ ಡಿಸೈನ್ ಆಗಿರುತ್ತಪ್ಪ ಅಂತಂದರೆ, ಯಾರು ಬೇಕಾದ್ರೂ ಒಬ್ಬ ಜನಸಾಮಾನ್ಯರು ಎಲ್ಲರೂ ಯೂಸ್ ಮಾಡುವಂಥದ್ದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಇದ್ರೊಳಗಡೆ ತುಂಬ ಜನಕ್ಕೆ ಏನು ಅಂದ್ಕೊಂಡಿದ್ದಾರೆ ಅಂದರೆ, ನಮ್ಮದು ಹರ್ಬಲೈಫ್ದು ಕಾಶ್ಮೀರಿ ಕಾವ ಇದೆಲ್ಲ ಸೇಮ್ ಅದೇ ಫ್ಲೇವರ್ ಅದೇ ಕಲರಲ್ಲೇ ಕಾಣುತ್ತೆ ನಿಮಗಿದು. ಬಟ್ ಆ್ಯಕ್ಚುಲಿ ಅದು ಕಾಶ್ಮೀರಿ ಕಾವ ಅದ್ರಲ್ಲಿ ಏನು ಕೇಸರಿ ಇದೆಯಲ್ಲ, ಅಂದರೆ ಕೇಸರಿ ಬಂದು ಕಾಶ್ಮೀರಿ ಕಾವದಲ್ಲಿದೆ. ಇದ್ರೊಳಗಡೆ ಇರೋದು ಬಂದ್ಬಿಟ್ಟು ಆಫ್ರಾನ್ ಅಂತೇಳಿ. ಆಫ್ರಾನ್ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಐಬಿಸ್ಕಸ್ ಅಂದರೆ ದಾಸವಾಳ ಹೂವು. ಆ ದಾಸವಾಳ ಹೂವದಲ್ಲಿರೋದು ಆ್ಯಕ್ಚುಲಿ ಅದರದ್ದು ನೇಮ್ ಬಂದು, ಇವಾಗ ಇದಕ್ಕೆ ಸೈಂಟಿಫಿಕ್ ನೇಮ್ ಬಂದು ಕಾರ್ಕಸ್ ಸ್ಟಾವಿಯಸ್ ಅಂತಂದರೆ, ಕಾರ್ಕಸ್ ಸ್ಟಾವಿಯಸ್ ಬಂದು ಒಂದು ಏನದು ಅದಕ್ಕೆ ಕೊಟ್ಟಿರೋಂಥ ಒಂದು ನೇಮ್. ಅದ್ರದ್ದು ಆ್ಯಕ್ಚುಲಿ ಕಂಟೆಂಟ್ ಬಂದು ಆಫ್ರಾನ್. ಈ ಆಫ್ರಾನ್ ಏನು ಮಾಡ್ತದಪ್ಪ ಅಂತಂದರೆ, ಮನುಷ್ಯನಿಗೆ ವೆರಿ ಗುಡ್ ಸೌಂಡ್ ಸ್ಲೀಪ್ ಬರೋ ಥರ ಅದು ನೋಡ್ಕೊಳುತ್ತೆ. ಸೊ ಇದ್ರೊಳಗಡೆ ಮೇನ್ ಕಂಟೆಂಟ್ ಬಂದು ಆಫ್ರಾನ್ ಇದೆ. ಆ್ಯಂಡ್ ಆಫ್ರಾನ್ ಎಕ್ಸ್ಟ್ರಾಕ್ಟ್ ಪೌಡರ್ ಇದು. ಆ್ಯಂಡ್ ಇದ್ರೊಳಗಡೆ ನಮಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಆಗಲಿ, ಪ್ರಿಸರ್ವೇಟಿವ್ಸ್ ಆಗಲಿ ಅದು ಯಾವುದೂ ಇರಲ್ಲ ಎಲ್ಲ ಹರ್ಬಲೈಫ್ ಪ್ರಾಡಕ್ಟ್ಸಲ್ಲೂ. ಆ್ಯಂಡ್ ಇದ್ರೊಳಗಡೆ ಯಾವುದೇ ರೀತಿಯಾದಂಥ ಆ್ಯಡೆಡ್ ಶುಗರ್ ಅಂತಂದರೆ ಸಕ್ಕರೆ ಅದನ್ನು ಯಾವುದೂ ಹಾಕಲ್ಲ, ನಿಮಗೂ ಗೊತ್ತಿರೋ ಥರನೇ. ಆ್ಯಂಡ್ ಇದನ್ನು ಎಷ್ಟು ದಿನ ತೊಗೊಳ್ಬೇಕು ಅಂತಂದರೆ, ನೀವಿವಾಗ ನಿದ್ದೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಒಂದು ದಿನದಲ್ಲೇ ನಿಮಗೆ ರಿಸಲ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ.
ಬಟ್ ಆದರೆ ಇದನ್ನು ಅಟ್ಲೀಸ್ಟ್ ರೆಗ್ಯುಲರ್ ಆಗಿ ಕಂಪ್ನಿ ಕ್ಲೈಮ್ಡ್ ಏನಪ್ಪ ಅಂತಂದರೆ 28 ಡೇಸ್ ಅಂತಂದರೆ ನೀವು ಒಂದು 28 ದಿನ ಇದನ್ನು ಕಂಟಿನ್ಯೂಸ್ ಆಗಿ ಬಿಡದಿರೋ ತೊಗೊಂಡ್ರೆ ನಿಮ್ಗೆ ಒಂದು 29 ದಿನ ಆದರೂ ರಿಸಲ್ಟ್ ಕಾಣಿಸುತ್ತೆ ಅಂತ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಮೈ ಒಪಿನಿಯನ್, ನಾನು ಈ ಸ್ಲೀಪ್ ಎನರ್ಸ್ನ ತೊಗೊಂಡಿದ್ದು ಒಂದು 2ನೇ ದಿನಕ್ಕೆ ನನಗೂ ಅಷ್ಟೇ ಸ್ಲೀಪ್ ಯಾವ ರೀತಿ ಇರ್ತಿತ್ತು ಅಂದರೆ 10 o'clock 10:15 10:30 ಹಂಗೆ ಮಲ್ಗ್ತಾ ಇದ್ದಿದ್ದು. ಬಟ್ ಸ್ಲೀಪ್ ಎನರ್ಸ್ನ ತೊಗೊಂಡಿದ್ದು ವಿತಿನ್ ಸ್ವಲ್ಪ ದಿನ 1 or 2 ಡೇಸಲ್ಲಿ ನಾನು ಹೇಳಿದ ಥರ ಸ್ಲೀಪ್ ಎನರ್ಸ್ ತೊಗೊಂಡು ವಿತಿನ್ 30 to 40 ಮಿನಿಟ್ಸಲ್ಲಿ ನಂಗೆ ಒಳ್ಳೆ ನಿದ್ದೆ ಬರೋದನ್ನು ಚೇಂಜಸ್ ಆಯಿತು. ಆ್ಯಂಡ್ ಬೆಳಿಗ್ಗೆ ಆದ್ರೆ ಸಾಕು ಯಾವಾಗಲೂ ಅಷ್ಟೇ ಆಕಳಿಸ್ತಾ ಇದೆ. ಅಂದರೆ ರಾತ್ರಿ ನಿದ್ದೆ ಚೆನ್ನಾಗಿ ಆಗ್ತಾಯಿತ್ತು, ಎಲ್ಲ ಚೆನ್ನಾಗಿ ಆಗ್ತಿತ್ತು. ಬಟ್ ಆದರೂ ಕೂಡ ಯಾಕೆ ಹಂಗೆ ಆಗ್ತಿತ್ತು ಗೊತ್ತಿರಲಿಲ್ಲ. ಅದು ಮೇ ಬಿ ನನಗೆ ಅರ್ಥ ಆಗಿ ಸ್ಲೀಪ್ ಎನರ್ಸ್ನ ತೊಗೊಂಡಾದ್ಮೇಲೆ ರಾತ್ರಿ ನಿದ್ದೆ ಎಲ್ಲೋ ಬ್ರೇಕ್ ಆಗ್ತಿತ್ತು, ನನಗೂ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ಸರಿ ಹೋಯಿತು. ಆ್ಯಂಡ್ ಅದೇ ರೀತಿಯೇ ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದರೆ ತುಂಬ ಬಾಡಿ ಎಲ್ಲ ಫ್ರೆಶ್ ಆಗಂಗೆ ಅನಿಸ್ತು. ಇದೆಲ್ಲ ನನಗೆ ಬಂದಿರುವಂಥ ಎಕ್ಸ್ಪೀರಿಯನ್ಸ್, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯೇ ನೀವು ಕೂಡ ಅಷ್ಟೇ ಸ್ಲೀಪ್ ಎನರ್ಸ್ನ ತೊಗೊಂಡು ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂತ ನೋಡಬೇಕು ಅಂದರೆ ಫಸ್ಟ್ ನೀವು ಸ್ಟಾರ್ಟ್ ಮಾಡಬೇಕು. ಅಂದರೆ ಇವಾಗ ನೀವು ನೋಡಿ, ಸಿಹಿ ಅಂತ ಬಾಯಿಂದ ನಾವು ಮಾತಾಡ್ತೀವಿ, ಸಿಹಿ ಹೆಂಗಿರುತ್ತೆ ರುಚಿ ಮಾಡಬೇಕು, ನೀವು ರುಚಿ ತೊಗೊಳ್ಬೇಕು. ಉಪ್ಪು ಹೆಂಗಿರುತ್ತೆ ರುಚಿ ನೋಡಬೇಕು, ಉಪ್ಪುದು ರುಚಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಉಪ್ಪು ಹೆಂಗಿರುತ್ತೆ ಅಂತ. ಉಳಿದು ರುಚಿ ನೋಡಬೇಕು. ಏನೇ ಒಂದಾಗಲಿ ಲೈಫಲ್ಲಿ ಅದ್ರ ರುಚಿ ನೋಡಬೇಕು. ಅದ್ರ ರುಚಿ ನೋಡ್ರೇ ನಿಮ್ಗೆ ನೆಕ್ಸ್ಟ್ ಅದು ಹೆಂಗಿರುತ್ತೆ ಅಂತ ಗೊತ್ತಾಗ. ಹಂಗೆ ಈ ಸ್ಲೀಪ್ ಎನರ್ಸ್ ಕೂಡ ಅಷ್ಟೇ, ಸ್ಲೀಪ್ ಎನರ್ಸ್ದು ರುಚಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಂಥ ಪ್ರಾಡಕ್ಟ್ ಇದು, ಹೆಂಗಿದು ನಿಮಗೆ ವರ್ಕ್ ಆಗ್ತದಾ ಇಲ್ವಾ ಅಂತೇಳಿ. ಸೊ ನಾನಂತೂ ಎಲ್ಲ ಪ್ರಾಡಕ್ಟ್ಸ್ದು ರುಚಿ ನೋಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ದ ಹರ್ಬಲೈಫ್ ಆಪರ್ಚುನಿಟಿ ಇರೋದಕ್ಕೆ ನಮಗೆಲ್ಲ ಒಂದೊಂದು ಪ್ರಾಡಕ್ಟ್ಸ್ನ ಮಹತ್ವ ಅರ್ಥ ಆಗ್ತದೆ. ಆ್ಯಂಡ್ ಎಂಥ ಅಮೇಝಿಂಗ್ ಪ್ರಾಡಕ್ಟ್ಸ್ನ ಬಿಡ್ತಾ ಇದ್ದಾರೆ ಅಂದರೆ ಕಂಪ್ನಿಯವರು ನಮ್ಗೆ ಯಾವ್ಯಾವ ಥರ ಕೊರತೆ ಇದೆಯೋ ಎಲ್ಲ ಕೊರತೆಯೂ ಕಡಿಮೆ ಮಾಡೋಣ ಅಂತೇಳಿ ಎಷ್ಟು ಸೂಪರ್ವಾಗಿ ಹೊಸದಾಗಿ ಈಗ ಸ್ಲೀಪ್ ಎನರ್ಸ್ ಬಿಟ್ಟಿದ್ದಾರೆ. ಈಗ ರೀಸೆಂಟ್ ಡೇಸಲ್ಲಿ ನಮಗೆ ಬೇಕಾಗಿರೋಂಥ ಮೇಲ್ ಫ್ಯಾಕ್ಟರ್ ಪ್ಲಸ್ ಆಗಿರ್ಬೋದು, ವುಮನ್ ಚಾಯ್ಸ್ ಆಗಿರ್ಬೋದು, ಈ ರೀತಿ ಬೇಜಾನ್ ಸಪ್ಲಿಮೆಂಟ್ಸ್ನ ಬಿಡ್ತಾ ಇದ್ದಾರೆ. ಆ್ಯಂಡ್ ಇದೇ ರೀತಿ ಇನ್ನೇ ಹೇಳ್ಬೇಕಂದ್ರೆ ಟು ಬಿ ವೆರಿ ಆನೆಸ್ಟ್ಲಿ ಮಾತಾಡಬೇಕಂತಂದರೆ ತುಂಬ ಜನ ಒಂದು ಫಾರ್ಮುಲಾ ತೊಗೊಂಡು 1 ತಿಂಗಳು ಮಾಡೋರು. ಅದೇ ಕಂಪ್ನಿ ಅದನ್ನು ಸರಿ ಮಾಡೋಣ ಅದ್ರ ಕರೆಕ್ಷನ್ಗೋಸ್ಕರ 1 ಫಾರ್ಮುಲಾ 30 ಸರ್ವಿಂಗ್ಸ್ನ ಮಾಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಗ್ರೇಟ್ ನ್ಯೂಸ್. ಸೊ ಕಂಪ್ನಿ ಎಷ್ಟೊಂದು ಇನಿಷಿಯೇಟಿವ್ಸ್ ತೊಗೊಳ್ತಾ ಇದೆ ಅಂತ ಹೇಳಿ, ಅದಕ್ಕೋಸ್ಕರ ಥ್ಯಾಂಕ್ಸ್ ಫಾರ್ ದ ಹರ್ಬಲೈಫ್ ಕಾರ್ಪೊರೇಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಹರ್ಬಲೈಫ್ ಕಂಪ್ನಿ ಟು ಇಂಟ್ರೊಡ್ಯೂಸ್ ಸ್ಲೀಪ್ ಎನರ್ಸ್ ಅಮೇಝಿಂಗ್ ಪ್ರಾಡಕ್ಟ್ಸ್. ಸೊ ನೀವು ಯಾರಾದರೂ ಒಬ್ಬರು ಹರ್ಬಲೈಫ್ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಬೇಕು, ಇಲ್ಲ ಸ್ಲೀಪ್ ಎನರ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಮೇಲ್ಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ರೆಡಿ ಹೇಳ್ಕೊಡೋದಕ್ಕೆ. ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಹೋಗೋದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ, ತುಂಬ ಇಷ್ಟಪಡ್ತಾ ಕೇಳಿ. ನಿಮಗೆ ನಾನು ಮಾಡೋಂಥ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇವನ್ನ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನಾನು ಮಾಡೋಂಥ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ಇಲ್ಲ ಕಂಟೆಂಟ್ ಏನೋ ಚೆನ್ನಾಗಿತ್ತು ಅಂದರೆ ತುಂಬ ಜನ ಹತ್ರ ಶೇರ್ ಮಾಡಿ. ನೀವು ಮಾಡೋಂಥ ಒಂದು ಶೇರ್ ಆ್ಯಂಡ್ ನೀವು ಮಾಡೋಂಥ ಒಂದು ಲೈಕ್ ಬಟನ್ ತುಂಬ ಇನ್ಸ್ಪೈರ್ ಮಾಡುತ್ತೆ ಮುಂದಿನ ವಿಡಿಯೋಸ್ನ ಮಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.